ರೇವಣ್ಣ ಅವರಿಗೆ ಮುಂದಿರ್ತಕ್ಕಂಥ ಆಯ್ಕೆಗಳು ಏನು ಮಾಡಬಹುದು ಕಾನೂನಾತ್ಮಕ ಹೋರಾಟಗಳು ಅಂತ. ಆದರೆ ಸದ್ಯಕ್ಕೆ ಅವರಿಗೆ ಜಾಮೀನು ಸಿಗಲ್ಲ ಅಂತ ಒಂದು ಮಾಹಿತಿ ಇದೆ, ನೋಡೋಣ ಯಾಕೆ ಅಂತ. ಓಕೆ, ಎಚ್ ಡಿ ರೇವಣ್ಣಗೆ ಸದ್ಯಕ್ಕಂತೂ ಜಾಮೀನಿಲ್ಲ. ಯಾಕೆಂದರೆ ನಾಳೆ ರೆಗ್ಯುಲರ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ರೇವಣ್ಣ ಪರ ವಕೀಲರು. ಎಲ್ಲಿ ಅಂದರೆ ಅದೇ ಸೇಮ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನಾಳೆ ಜಾಮೀನಿಗೋಸ್ಕರ ಅವರು ಮೊರೆ ಹೋಗಬೇಕಾಗುತ್ತೆ. ಈಗಾಗಲೇ ಸಂತ್ರಸ್ತೆ ಪತ್ತೆಯಾಗಿದ್ದಾರೆ, ಅವ್ರು ಸಿಕ್ಕಿಲ್ಲ ಅಂದರೆ ಅದು ಬೇರೆ ಪ್ರಶ್ನೆ. ಸಂತ್ರಸ್ತೆ ಪತ್ತೆಯಾಗಿದ್ದಾರೆ, ರೇವಣ್ಣಗೂ ಈ ಕೇಸ್ಗೂ ಸಂಬಂಧ ಇಲ್ಲ ಅಂತ ವಾದ ಮಾಡುವ ಸಾಧ್ಯತೆ ಇದೆ. ಬಟ್ ಇಲ್ಲಿ ಇನ್ನೊಂದು ವಿಚಾರ ಇದೆ, ಏನಂದರೆ ಈಗಾಗಲೇ ಸಂತ್ರಸ್ತೆಯನ್ನು ರಕ್ಷಣೆ ಮಾಡಲಾಗಿದೆ, ಆಕೆಯ ಹೇಳಿಕೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಒಂದು ವೇಳೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನೇನಾದರೂ ರದ್ದಾದರೆ ಬೇರೆ ದಾರಿ ಇಲ್ಲ, ಹೈಕೋರ್ಟ್ ಕದ ತಟ್ಟಲೇಬೇಕು. ಅವರು ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲವೂ ಕೂಡ ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಕಿಡ್ನ್ಯಾಪ್ ಸಂತ್ರಸ್ತೆ ನೀಡುವ ಹೇಳಿಕೆಗಳ ಮೇಲೆ ನಿರ್ಧಾರ ಆಗುತ್ತೆ. ಸಂತ್ರಸ್ತೆ ರೇವಣ್ಣ ಪರ ಗುರುತರ ಆರೋಪವನ್ನು ಮಾಡದೇ ಇದ್ದರೆ ವಿಚಾರಣೆಯ ವೇಳೆ ರೇವಣ್ಣ ಅವರಿಗೆ ಜಾಮೀನು ಸಿಗಬಹುದು. ರೇವಣ್ಣ ವಿರುದ್ಧ ಕಿಡ್ನ್ಯಾಪ್, ಕಿರುಕುಳ, ಆರೋಪ ಇವೆಲ್ಲ ಏನಾದರೂ ಆಕೆ ಹೇಳಿಬಿಟ್ರೆ, ಇಲ್ಲ ನನಗೆ ಇವರು ಹಲ್ಲೆ ಮಾಡಿದ್ರು ಅಂತನೋ, ಇವರೇ ಪ್ರಮುಖ ಕಾರಣ ಅಂತನೋ, ಆ ಥರ ಏನಾದರೂ ಆದರೆ ಜಾಮೀನು ಸಿಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೋತೀನಿ. ಮೂರ್ತಿ, ಇವಾಗ ಮೊದಲನೇದಾಗಿ ಅವರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಜಾಮೀನಿಗೆ ಅರ್ಜಿ ಹಾಕ್ಕೋಬೇಕು. ನಿರೀಕ್ಷಣಾ ಜಾಮೀನನ್ನೇ ವಜಾ ಮಾಡಿರ್ತಕ್ಕಂಥ ಜನಪ್ರತಿನಿಧಿಗಳ ಕೋರ್ಟ್ ರೆಗ್ಯುಲರ್ ಬೇಲ್ಗೆ ಕೊಡಬಹುದಾ ಸಾಧ್ಯತೆ ಇದೆಯಾ? ಅಲ್ಲಿ ರದ್ದಾದರೆ ಮುಂದೇನು? ಇದರ ನಡುವೆ ಸಂತ್ರಸ್ತೆಯ ಹೇಳಿಕೆ ಈ ಜಾಮೀನು ಕೊಡೋ ವಿಚಾರದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತ. ಅರವಿಂದ, ನಿನ್ನೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ನಿರೀಕ್ಷಣಾ ಜಾಮೀನಿನ ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಸಂತ್ರಸ್ತೆ ಇನ್ನೂ ಕೂಡ ಸಿಕ್ಕಿರಲಿಲ್ಲ. ಆದರೆ ಇದೀಗ ಸಂತ್ರಸ್ತೆಯನ್ನು ಪತ್ತೆ ಮಾಡುವ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಈಗ ರೇವಣ್ಣ ಅವರ ಭವಿಷ್ಯ ಏನಿದೆ, ಇದು ಸಂತ್ರಸ್ತೆ ನೀಡ್ತಕ್ಕಂತಹ ಹೇಳಿಕೆಯ ಆಧಾರದ ಮೇಲೆ ನಿಂತಿದೆ. ಅಂದರೆ ಈಕೆಯನ್ನು ಕಿಡ್ನ್ಯಾಪ್ ಮಾಡಿದಂಥವ್ರು ಯಾರು, ಕಿಡ್ನ್ಯಾಪನ್ನು ಮಾಡಿದಂತಹ ಸಂದರ್ಭದಲ್ಲಿ ಈಕೆಗೆ ಕಿರುಕುಳವನ್ನು ಕೊಡಲಾಗಿತ್ತಾ, ಯಾರು ಕರೆದುಕೊಂಡೋದ್ರು, ಈ ನಿಟ್ಟಿನಲ್ಲಿ ಆಕೆ ಏನಾದರೂ ರೇವಣ್ಣ ವಿರುದ್ಧವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟರೆ ಇದೇ ಅಂಶಗಳನ್ನು ಇಟ್ಕೊಂಡು ಜಾಮೀನನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ SIT ಅಧಿಕಾರಿಗಳು ಆಕ್ಷೇಪಣೆಯನ್ನು ಸಲ್ಲಿಸುವ ಸಾಧ್ಯತೆ ಇದೆ. ಈಗಾಗಲೇ ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು, ಆದರೆ ನಿನ್ನೆ ಅರೆಸ್ಟ್ ಆಗಿರೋದ್ರಿಂದ ನಿರೀಕ್ಷಣಾ ಜಾಮೀನಿನ ಅರ್ಜಿ ತಂತಾನೇ ರದ್ದಾಗುತ್ತೆ. ನಾಳೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ರೇವಣ್ಣ ಪರ ವಕೀಲರು ಜಾಮೀನಿಗಾಗಿ, ರೆಗ್ಯುಲರ್ ಬೇಲ್ಗಾಗಿ ಅರ್ಜಿಯನ್ನು ಹಾಕೊಂಡಂತಹ ಸಂದರ್ಭದಲ್ಲಿ ಯಾಕೆ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ SIT ಕೂಡ ಆಕ್ಷೇಪಣೆಯನ್ನು ಸಲ್ಲಿಸುವ ಸಾಧ್ಯತೆ ಕೂಡ ಇದೆ. ಇವೆಲ್ಲವೂ ಕೂಡ ಕಿಡ್ನ್ಯಾಪ್ಗೆ ಒಳಗಾದಂತಹ ಸಂತ್ರಸ್ತ ಮಹಿಳೆ ನೀಡ್ತಕ್ಕಂತಹ ಹೇಳಿಕೆಗಳ ಆಧಾರದ ಮೇಲೆ ನಿಂತಿದೆ. ಆಕೆ ಇಲ್ಲ, ರೇವಣ್ಣಯಿಂದ ನನಗೇನು ತೊಂದರೆ ಆಗಿರಲಿಲ್ಲ, ರೇವಣ್ಣ ನನ್ನನ್ನು ಕಿಡ್ನ್ಯಾಪ್ ಮಾಡಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಂತಹ ಪಕ್ಷದಲ್ಲಿ ಬಹುಶಃ ಬೇಲ್ ಸಿಗಬಹುದೇನೋ. ಆದರೆ ಈಕೆ ಕೊಟ್ಟಂತಹ ಹೇಳಿಕೆಗಳು ರೇವಣ್ಣ ವಿರುದ್ಧವಾಗಿದ್ದಂತಹ ಸಂದರ್ಭದಲ್ಲಿ ಬೇಲ್ ರಿಜೆಕ್ಟ್ ಆದರೂ ಕೂಡ ಆಗಬಹುದು. ಆಗ ಉಳಿದಿರೋದು ಒಂದೇ ದಾರಿ, ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ಜಾಮೀನಿಗಾಗಿ ಮೊರೆಯನ್ನು ಹೋಗ್ತಕ್ಕಂತಹದ್ದು. ಹೀಗಾಗಿ ಇವತ್ತು ಒಂದು 8 ಗಂಟೆಯ ನಂತರ ಜನಪ್ರತಿನಿಧಿಗಳ ಅಂದರೆ ಈಗಾಗಲೇ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರನ್ನು ಈಗಾಗಲೇ ಸಾಂತ್ವನ ಕೇಂದ್ರದಲ್ಲಿ ಇರಿಸಲಾಗಿದೆ. ಆ ಸಾಂತ್ವನ ಕೇಂದ್ರದಿಂದ SITಗೆ ಕರೆತಂದು ವಿಚಾರಣೆಗೆ ಒಳಪಡಿಸುವ ಕೆಲಸವನ್ನು ಮಾಡಲಿದ್ದಾರೆ. ಸಂತ್ರಸ್ತ ಮಹಿಳೆ ಒಂದು ರೀತಿ ಭಯ ಆತಂಕದಲ್ಲಿದ್ದಾರೆ, ಅಳುತ್ತಿದ್ದಾರೆ ಅನ್ನೋ ಒಂದು ರೀತಿ ಶಾಕ್ಗೆ ಒಳಗಾಗಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಆಕೆಗೆ ಕೌನ್ಸಿಲಿಂಗನ್ನು ಕೊಡಿಸಿ ಆಪ್ತ ಸಮಾಲೋಚಕರಿಂದ ಒಂದಷ್ಟು ಮಾಹಿತಿಯನ್ನು, ಒಂದಷ್ಟು ಧೈರ್ಯವನ್ನು ತುಂಬಿಸುವ ಕೆಲಸವನ್ನು ಮಾಡಿ ಈಗಾಗಲೇ ಮಗನನ್ನು ಜೊತೆಯಲ್ಲೇ ಸಹ ಇರಿಸುವ ಕೆಲಸವನ್ನು ಮಾಡಲಾಗಿದೆ. ಆ ಬಳಿಕ ಆಕೆಯಿಂದ ಹೇಳಿಕೆಗಳನ್ನು ಪಡೆದುಕೊಳ್ಳೋ ಕೆಲಸವನ್ನು SIT ಅಧಿಕಾರಿಗಳು ಮಾಡಲಿದ್ದಾರೆ. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ. ಅಲ್ಲಿಗೆ 2 ವಿಚಾರಗಳು. ಒಂದು, ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸ್ತಕ್ಕಂಥದ್ದು, ಅದರ ಮಧ್ಯದಲ್ಲಿ ಅವ್ರನ್ನ ಕೋರ್ಟ್ಗೆ ಜಡ್ಜ್ ಮುಂದೆ ಹಾಜರುಪಡಿಸಬೇಕು, ಒಂದು ಕಸ್ಟಡಿಗೆ ಪಡಿಬೇಕು ಅಥವಾ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು, ಅದು ಒಂದು ಕಡೆ. ಆದರೆ ನಿನ್ನೆ ರಕ್ಷಣೆ ಮಾಡಲಾಗಿರ್ತಕ್ಕಂಥ ಸಂತ್ರಸ್ತೆಯ ವಿಚಾರ, ಆ ರಕ್ಷಣೆ ಮಾಡಲಾಗಿರ್ತಕ್ಕಂಥ ಸಂತ್ರಸ್ತೆಯನ್ನು ಈಗಾಗಲೇ CID ಕಚೇರಿಗೆ ಕರೆತಂದು ಹೇಳಿಕೆ
ದಾಖಲು ಮಾಡಬಹುದು, ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಬಟ್ ಜಾಮೀನು ಕೊಡುವಂತಹ ವಿಚಾರದಲ್ಲಿ ವಾದ ಪ್ರತಿವಾದಗಳು ನಡೀಬೇಕಾದ್ರೆ ಸಂತ್ರಸ್ತೆಯ ಹೇಳಿಕೆ ಮಾತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ನಡುವೆ ಅಪ್ಪ ಮಗನ ನಂತರ ಅಮ್ಮನಿಗೂ ಸಂಕಷ್ಟ ಅಂತ ಹೇಳ್ತಾ ಇದ್ದಾರೆ. ಈಗ ಮಾಜಿ ಸಚಿವ ರೇವಣ್ಣ ವಿರುದ್ಧ ಕಿಡ್ನ್ಯಾಪ್ ಕೇಸ್ ದಾಖಲಾಗಿ ಅರೆಸ್ಟ್ ಆಗಿದ್ದಾರೆ. ಈಗ ಭವಾನಿಗೂ ಶುರುವಾಗಲಿದೆ ಅಸಲಿ ಸಂಕಷ್ಟ. ಸಂತ್ರಸ್ತೆಯ ಹೇಳಿಕೆಯನ್ನು ದಾಖಲು ಮಾಡಿದ ಕೂಡಲೇ ಭವಾನಿ ರೇವಣ್ಣಗೂ ನೋಟಿಸ್ ಕೊಡ್ಬೋದು. ವಿಚಾರಣೆಗೆ ತುರ್ತು ಹಾಜರಾಗೋದಕ್ಕೆ SIT ಅವರು ಕರಿಬಹುದು. ಸಂತ್ರಸ್ತೆಯ ಹೇಳಿಕೆಯ ಮೇಲೆ ನಿಂತಿದೆ ಭವಾನಿ ರೇವಣ್ಣ ಅವರ ಭವಿಷ್ಯ. ವ್ಯತಿರಿಕ್ತವಾಗಿ ಹೇಳಿಕೆ ನೀಡಿದರೆ ಭವಾನಿ ಕೂಡ ಆರೋಪಿ ಆಗ್ತಾರೆ. ಯಾಕೆಂದರೆ ಅವತ್ತೊಂದು ದಿವಸ ಕಿಡ್ನ್ಯಾಪ್ ಆದಂತಹ ದಿವಸ ಭವಾನಿ ಅಮ್ಮ ಅವರು ಬರಕ್ಕೆ ಹೇಳಿದ್ದಾರೆ ಬಾ ಅಂತ ಏನೋ ಕರ್ಕೊಂಡು ಹೋದ್ರು ಅಂತಂದ್ಬಿಟ್ಟು ಆ ಸಂತ್ರಸ್ತೆಯ ಮಗ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿದೆ. ಹಾಗಾಗಿ ಅವ್ರಿಗೂ ಕೂಡ ಆ ಹೇಳಿಕೆ ಕೊಡಬೇಕಾದ್ರೆ ಭವಾನಿ ರೇವಣ್ಣ ಹೆಸರು ಪ್ರಸ್ತಾಪ ಆದರೆ ಖಂಡಿತವಾಗಿ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೀತಾರೆ.